ಡಾಕ್ಟರ್ ರಾಮಪ್ಪಾಜಿ 71ನೇ ವರ್ಷದ ಹುಟ್ಟಿದ ಹಬ್ಬದ ಪ್ರಯುಕ್ತ ಇವತ್ತು ಡಾಕ್ಟರ್ ರಾಮಪ್ಪಾಜಿ ಅಭಿಮಾನಿ ಬಳಗದ ವತಿಯಿಂದ ನಾವು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಮೊದಲನೆಯದಾಗಿ ಧನಂಜಯ ಸ್ವಾಮಿ ದೇವಸ್ಥಾನ ಬೆಳಕೊಪ್ಪದಲ್ಲಿ ಮೊದಲ ಪೂಜೆಯನ್ನು ಮುಗಿಸಿ, ಆ ನಂತರದಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿ ಮತ್ತು ನಮ್ಮ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿ ಈಗಾಗಲೇ ನಾವು ಗೌರ್ಮೆಂಟ್ ಆಸ್ಪತ್ರೆ ಹತ್ತಿರ ನಾವೇನು ಕೊಡೋಕ್ಕೆ ರೋಗಿಗಳಿಗೆ ಬ್ರೆಡ್ಡು, ಹಣ್ಣು ಮತ್ತು ಹಾಲನ್ನು ಕೊಡ್ಲಿಕ್ಕೆ ಮಾಡಿದ್ದೀವಿ. ಆ ಘಟ್ಟದಲ್ಲಿ ಇವತ್ತು ನಾವು ಇದ್ದೀವಿ. ರಾಮಪ್ಪಾಜಿಯವರು ಸಿಗಂದೂರು ಕ್ಷೇತ್ರದಿಂದ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಸಿಗಂದೂರು ಕ್ಷೇತ್ರವನ್ನು ತಗೊಂಡೋಗಿ ಅದರ ಮುಖಾಂತರ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಆರೋಗ್ಯ ವಿಚಾರದಲ್ಲಿ ಇವತ್ತು ಅವರು ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಗುರುತಿಸಿ ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶ ಆಗಲಿ, ಅವರು ನೂರಾರು ವರ್ಷ ನಮ್ಮ ಸೇವೆ ಮಾಡುವ ಅವಕಾಶ ಆಗಲಿ ಅಂತ ಹೇಳಿ ನಾವು ದೇವರಲ್ಲಿ ಬೇಡಿಕೊಳ್ಳುತ್ತಾ, ಹಾಗೆಯೇ ನಾವು ಈ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೊಣೆಯಾಗ್ತಾ ಇದ್ದೀವಿ. ಈಗಾಗಲೇ ನಾವು ಸಾಮಾನ್ಯವಾಗಿ 200 ಕಿಟನ್ನು ಮಾಡಿದ್ದೀವಿ. ಹಣ್ಣು, ಬ್ರೆಡ್ಡು ನಾವು ಈಗೇನು ಕೊಡ್ತಾ ಇದ್ದೀವಿ ರೋಗಿಗಳಿಗೆ, ಸಾಮಾನ್ಯ 200 ಜನಕ್ಕೆ ಕೊಡೋಕ್ಕೆ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ 140 ಬೆಡ್ ಇದೆ. ಆ ನಂತರದಲ್ಲಿ ಅಲ್ಲಿ ನಮ್ಮ ಆಸ್ಪತ್ರೆ, ಮಕ್ಕಳ ಆಸ್ಪತ್ರೆಯಲ್ಲಿ ಅಲ್ಲಿ 40 ಬೆಡ್ ಇದ್ದಾವೆ. ಎಲ್ಲರಿಗೂ ಕೊಡ್ತಕ್ಕಂಥದ್ದನ್ನು ನಾವು ರಾಮಪ್ಪಾಜಿ ಹೆಸರಲ್ಲಿ ಕೊಡ್ತಾ ಇದ್ದೀವಿ. ಹಾಗೆಯೇ ಈ ನಂತರದಲ್ಲಿ ಹಣ್ಣು ರೋಗಿಗಳಿಗೆ ವಿತರಣೆ ಮಾಡಿದ ನಂತರದಲ್ಲಿ ನಾವು ಸಿಗಂದೂರಿಗೆ ಇವತ್ತೆಲ್ಲರೂ ಅಲ್ಲಿ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಇವತ್ತು ಶಿವಮೊಗ್ಗ ಬ್ಲಡ್ ಬ್ಯಾಂಕ್ನವರು ಇವತ್ತು ಬರ್ತಾ ಇದ್ದಾರೆ. ಅಲ್ಲಿ 10:30ಯಿಂದ ಶುರುವಾಗುತ್ತೆ. ಅಲ್ಲಿ ಎಲ್ಲರೂ ನಾವು ರಾಮಪ್ಪಾಜಿಯವರ ಅಭಿಮಾನಿಗಳು. ಇಲ್ಲಿ ಡಾಕ್ಟರ್ ರಾಮಪ್ಪಾಜಿ ಅಭಿಮಾನಿ ಬಳಗ ಅಂದರೆ ಎಲ್ಲರೂ ಇವತ್ತು ಉತ್ಸುಕತೆಯನ್ನು ನೋಡಿದ್ರೆ ನಮಗೆ ಭಾಳ ಖುಷಿಯಾಗಿದೆ. ಇವತ್ತು ಎಷ್ಟು ಅಭಿಮಾನದಿಂದ ಅವ್ರ ಬಗ್ಗೆ ಇವತ್ತೆಲ್ಲ ಸೇರಿದ್ದಾರೆ. ಅವರಿಗೆಲ್ಲರಿಗೂ ನಾನು ಡಾಕ್ಟರ್ ರಾಮಪ್ಪಾಜಿ ಅಭಿಮಾನಿ ಬಳಗದಿಂದ ಧನ್ಯವಾದವನ್ನು ಹೇಳುತ್ತೇನೆ. ರಾಮಪ್ಪಾಜಿಯವರ 71ನೇ ಹುಟ್ಟುಹಬ್ಬದ ಇವತ್ತಿನ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಡಾಕ್ಟರ್ ರಾಮಪ್ಪ ಅಭಿಮಾನಿ ಬಳಗದ ಸಂಚಾಲಕರಾದ ನಾಗರಾಜ್ ಕೈಜೋಡಿ ಅವರೇ, ಉಳಿದಂತೆ ನಿಮ್ಮೆಲ್ಲ ರಾಮಪ್ಪ ಅಭಿಮಾನಿ ಬಳಗದವರು ಮತ್ತು ನಮ್ಮ ಆರ್ಯಡಿಗ ಸಂಘದ ಎಲ್ಲ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮ ಬಂದಂಥ ನನ್ನ ಸಮಾಜದ ಎಲ್ಲ ಪ್ರಮುಖ ಅಕ್ಕ ತಂಗಿಯರು, ಅಣ್ಣ ತಮ್ಮಿದ್ದಾರೆ, ಮಾಧ್ಯಮದವರು, ಇದೊಂದು ಒಳ್ಳೆಯ ಕಾರ್ಯಕ್ರಮ. ಡಾಕ್ಟರ್ ರಾಮಪ್ಪಾಜಿಯವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳನ್ನು ಅಭಿಮಾನಿ ಬಳಗದವರು ಏರ್ಪಡಿಸಿದ್ದಾರೆ. ಮೊದಲನೇದಾಗಿ ಹೊಳೆಕೊಪ್ಪ ಧನಂಜಯ ಸ್ವಾಮಿ ದೇವಸ್ಥಾನದ ಪೂಜೆ ಆಗಿದೆ. ನಂತರದಲ್ಲಿ ಶ್ರೀ ಮಹಾಗಣಪತಿ ಸಾಗರದ ದೇವಸ್ಥಾನದ ವಿಶೇಷ ಪೂಜೆ ಆಗಿದೆ. ನಂತರದಲ್ಲಿ ನಮ್ಮ ಊರಿನ ಮಹಾತಾಯಿ ಮಾರಿಕಾಂಬಾ ದೇವಿಯ ಪೂಜೆ ಆಗಿದೆ. ನಂತರದಲ್ಲಿ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಇದನ್ನು ಮಾಡಿದ ಮೇಲೆ ಮಕ್ಕಳು ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ. ನಂತರದಲ್ಲಿ ಸಿಗಂದೂರಿನಲ್ಲಿ ರಾಮಪ್ಪಾಜಿಯವರಿಗೆ ಅಭಿನಂದನೆ, ಜೊತೆಗೆ ರಕ್ತದಾನ ಶಿಬಿರ ಶಿವಮೊಗ್ಗ ಬ್ಲಡ್ ಬ್ಯಾಂಕ್ ವತಿಯಿಂದ ಮತ್ತು ಇಲ್ಲಿ ರಾಮಪ್ಪಾಜಿಯವರ ಅಭಿಮಾನಿ ಬಳಗದ ವತಿಯಿಂದ ಬ್ಲಡ್ ಬ್ಯಾಂಕನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಏರ್ಪಡಿಸಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ಜನರ ಸಹಕಾರ ಇದೆ. ರಾಮಪ್ಪಾಜಿಯವರ ಮಾಡಿದ ಕಾರ್ಯಕ್ರಮಗಳಿದೆಯಲ್ಲ ಸಮಾಜಕ್ಕೆ, ಆ ಸಮಾಜ ಈ ಸಮಾಜ ಪ್ರಶ್ನೆ ಇಲ್ಲ, ಎಲ್ಲ ಸಮಾಜಕ್ಕೂ ಕೂಡ ಅವರ ಕೊಡುಗೆ ಇದೆ. ಶೈಕ್ಷಣಿಕ, ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಅವರದೇ ಆದ ಕೊಡುಗೆಯನ್ನು ಇಡೀ ರಾಜ್ಯಕ್ಕೆ, ಬರೀ ತಾಲೂಕಲ್ಲ ಇಡೀ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಕೊಡುಗೆಯ ಸವಿನೆನಪಿಗೆ ಇವತ್ತು ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡು ಅವರ 71ನೇ ಹುಟ್ಟುಹಬ್ಬವನ್ನು ಅವರು ವಿಶೇಷ ರೀತಿಯಲ್ಲಿ ಎಲ್ಲರಿಗೂ, ಆಮೇಲೆ ಅನಾಥಾಶ್ರಮ ಶಿವಮೊಗ್ಗ ತಾಯಿ ಮನೆ ಅಲ್ಲಿಗೂ ಊಟದ ವ್ಯವಸ್ಥೆ ಅನಾಥ ಮಕ್ಕಳಿಗೆ ಸಂಜೆ ಇವೆಲ್ಲ ಕಾರ್ಯಕ್ರಮಗಳು. ಯಾಕಂದರೆ ರಾಮಪ್ಪಾಜಿಯವರ ಕೊಡುಗೆ ಅಪಾರ ಇದೆ. ಅದನ್ನು ನೆನಪಿಸೋಕ್ಕಿಂತ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಪರಿಚಯಿಸೋದು ಒಂದು ಒಳ್ಳೆಯ ಕೆಲಸ. ಆ ಕೆಲಸವನ್ನು ಅಭಿಮಾನಿ ಬಳಗದವರು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನನ್ನ ಎಲ್ಲ ಅಭಿಮಾನಿ ಬಳಗದವರಿಗೆ ಮತ್ತು ನಮ್ಮ ಸಾಗರ ಪ್ರಾಂತ ಆರ್ಯಡಿಗ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಸಮಾಜದ ಎಲ್ಲ ಪ್ರಮುಖರಿಗೆ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೇನೆ. ಕಾರ್ಯಕ್ರಮ ಧರ್ಮದರ್ಶಿಗಳಾದ ಸಿಗಂದೂರು ರಾಮಪ್ಪನವರ ಹುಟ್ಟಿದಬ್ಬ ಇರೋದ್ರಿಂದ ನಾವುಗಳು ಇದನ್ನು ಬೆಳಗ್ಗೆ ಮಹಾಗಣಪತಿ ದೇವಸ್ಥಾನದಲ್ಲಿ ಅವರ ಹೆಸರಿಂದ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು, ಹಾಗೂ ಮಾರಿಗುಡಿಗಳಲ್ಲಿ ಪೂಜೆ ಮಾಡಿಕೊಂಡು ಈಗ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡಬೇಕು ಅಂತೇಳಿ ಇವಾಗ ವಿತರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದರಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಿದ್ದೀವಿ. ಸಂಜೆ ಮತ್ತು ಅನಾಥಾಶ್ರಮ, ಶಿವಮೊಗ್ಗ ಅನಾಥಾಶ್ರಮದಲ್ಲಿ ಎಲ್ಲ ಅನಾಥಾಶ್ರಮಗಳು ಊಟ ಕೊಡ್ತಾರೆ.
ಮಾಡ್ಬಿಡೋಣ. ಸಿಗಂದೂರು ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದ ರಾಮಪ್ಪನವ್ರದ್ದು 71ನೇ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬ ಪ್ರಯುಕ್ತ ಸಾಗರ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಹಂಚೋ ಒಂದು ಕಾರ್ಯಕ್ರಮ ಇದೆ. ಜೊತೆಗೆ ಸಿಗಂದೂರು ಶ್ರೀ ಕ್ಷೇತ್ರದಲ್ಲಿ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಕೆಲವೊಂದು ಅನಾಥಾಶ್ರಮಕ್ಕೆ ಸಹ ಇವತ್ತು ಕೆಲವೊಂದು ಅಭಿಮಾನಿ ಬಳಗದಿಂದ ಅನಾಥಾಶ್ರಮಕ್ಕೆ ಸಹ ಇವತ್ತು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅದ್ರ ಪ್ರಯುಕ್ತ ಇವತ್ತು ಎಲ್ಲ ದೇವಾಲಯಗಳಲ್ಲಿ ಪೂಜೆಯನ್ನು ಸಲ್ಲಿಸಿ ಈಗ ಹಣ್ಣು ಹಂಪಲು ವಿತರಣೆಗೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಸಾಗರ ಆರ್ಯ ಈಡಿಗ ಸಮಾಜದಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ.